ಅಲ್ಲ ಅರ್ಥ ಹೇಳ ಅನ್ರಿ ಶ್ಲೋಕ ಅಂದ್ಬಿಡಿ. ನಾರಾಯಣ ಗುಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನೀತಿ ಪ್ರದಾಯ ಜ್ಞಾನ ಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಗ್ರಂಥವನ್ನು ರಚನೆ ಮಾಡುವ ಮಹಾಸಂಕಲ್ಪದಿಂದ ಮಂಗಲಾಚರಣವನ್ನ ಮಾಡ್ತಾ ಇದ್ದಾರೆ. ಶ್ರೀಮದಾಚಾರ್ಯರಿಗೆ ನಿರಂತರವಾಗಿ ಭಗವಂತನ ಸ್ಮರಣೆಯನ್ನ ಮಾಡುತ್ತಾ ಇರೋದರಿಂದ ಯಾವ ವಿಘ್ನಗಳೂ ಅವರಿಗೆ ಇಲ್ಲ. ಅಂತಹ ಒಂದು ಉತ್ತಮವಾದ ಯೋಗ್ಯತೆಯನ್ನ ಪಡೆದುಕೊಂಡಿದ್ದರೂ ಕೂಡ ನಮ್ಮೆಲ್ಲರಿಗೆ ಅನುಗ್ರಹವನ್ನ ಮಾಡುವುದಕ್ಕೆ, ಅಧ್ಯಯನ ಮಾಡುವ ಶಿಷ್ಯರಿಗೆ ಯಾವ ವಿಘ್ನಗಳು ಬರಬಾರದು ಅನ್ನುವುದಕ್ಕೋಸ್ಕರ ಈ ಮಂಗಲಾಚರಣವನ್ನು ಮಾಡಿ ಪರಮಾತ್ಮನಿಗೆ ತಾವು ನಿರಂತರವಾಗಿ ಮಾಡುವ ನಮನ ಅದನ್ನೇ ಗ್ರಂಥದ ರೂಪದಲ್ಲಿ ನಿಬಂಧನ ಮಾಡಿ ಅದನ್ನ ಪಠನ ಮಾಡಿದವರಿಗೆ ಸಕಲ ವಿಘ್ನಗಳ ಪರಿಹಾರವಾಗಬೇಕು ಅಂತ ಭಗವಂತನಿಗೆ ನಮ್ಮ ಪರವಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಮಂಗಲಾಚರಣವನ್ನು ಮಾಡಿದ್ದಾರೆ. ಪರಮಾತ್ಮನ ಸ್ಮರಣೆಯನ್ನು ಮಾಡುವಾಗ ಪ್ರಧಾನವಾಗಿ ಚಿಂತನೆ ಮಾಡಬೇಕಾದದ್ದು ಗುಣಪೂರ್ಣತ್ವವನ್ನು. ಬ್ರಹ್ಮಸೂತ್ರಗಳಲ್ಲಿ ಹೇಳ್ತಾರೆ, ಬ್ರಹ್ಮದೃಷ್ಟಿ ಉತ್ಕರ್ಷಾತ್ ಅಂತ. ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದ ಉಪಾಸನೆಗಳಲ್ಲಿ ದೇವರನ್ನು ಬ್ರಹ್ಮತ್ವೇನ ಉಪಾಸನೆ ಮಾಡುವುದು, ಗುಣಪೂರ್ಣತ್ವೇನ ಉಪಾಸನೆ ಮಾಡುವುದು ಬಹಳ ಶ್ರೇಷ್ಠವಾದದ್ದು. ಬ್ರಹ್ಮಸೂತ್ರಗಳ ಪ್ರಥಮಾಧ್ಯಾಯದ ಸಾರಾಂಶವೂ ಕೂಡ ಭಗವಂತ ಸಕಲ ಗುಣಗಳಿಂದ ಪೂರ್ಣನಾಗಿದ್ದಾನೆ. ಅನಂತ ಜ್ಞಾನ, ಅನಂತ ಶಕ್ತಿ, ಅನಂತ ಆನಂದ, ಅನಂತ ಔದಾರ್ಯ, ಅನಂತ ವೀರ್ಯ, ಹೀಗೆ ಅನಂತ ಗುಣಗಳಿಂದ ಪೂರ್ಣನಾಗಿದ್ದಾನೆ ಪರಮಾತ್ಮ. ಇನ್ನು ದ್ವಿತೀಯಾಧ್ಯಾಯದ ಅರ್ಥ ಪರಮಾತ್ಮನಲ್ಲಿ ಯಾವ ದೋಷಗಳಿಲ್ಲ ಅಂತ. ಇಂತಹ ಜಗತ್ತಿನ ನಿರ್ಮಾಣ ಮಾಡಿದರೂ ಶ್ರಮ ಇಲ್ಲ, ಚಿಂತೆ ಇಲ್ಲ, ದುಃಖ ಇಲ್ಲ, ಆಯಾಸ ಇಲ್ಲ, ಯಾವ ದೋಷಗಳು ಆ ಪರಮಾತ್ಮನಲ್ಲಿ ಇಲ್ಲ. ಹೀಗೆ ಆ ಭಗವಂತನನ್ನು ನಾವು ಚಿಂತನೆ ಮಾಡಬೇಕು. ಮತ್ತು ಸಕಲ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷಗಳಿಗೆ ಆ ಪರಮಾತ್ಮ ಕಾರಣನಾಗಿದ್ದಾನೆ ಅಂತ. ಇವುಗಳೇ ಶಾಸ್ತ್ರದ ಸಾರ. ಇದನ್ನು ನಾವು ಭಗವಂತನಲ್ಲಿ ಚಿಂತನೆ ಮಾಡಿದರೆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತೇವೆ. ಮೊದಲು ಪರಮಾತ್ಮನ ಪರೋಕ್ಷ ಜ್ಞಾನ, ಆಮೇಲೆ ಅದರಿಂದ ಅಪರೋಕ್ಷ ಜ್ಞಾನವಾಗ್ತದೆ. ಆ ದೃಷ್ಟಿಯಲ್ಲಿ ಶ್ರೀಮದಾಚಾರ್ಯರು ಪರಮಾತ್ಮನಿಗೆ ವಿಶೇಷಣಗಳನ್ನ ಕೊಡ್ತಾರೆ. ಪರಿಪೂರ್ಣ ಗುಣಾರ್ಣಮಾಯ, ಒಂದೊಂದು ಗುಣಗಳು ಪರಿಪೂರ್ಣವಾಗಿವೆ. ಅಂತಹ ಅನಂತ ಗುಣಗಳಿಂದ ಸಮುದ್ರದಂತೆ ಇದ್ದಾನೆ ಪರಮಾತ್ಮ. ಮತ್ತು ವಿಶ್ವೋದಯ ಸ್ಥಿತಿ ಲಯೋನ್ನಿಯತಿ ಪ್ರದಾಯ, ಇಡೀ ಜಗತ್ತಿಗೆ ಸೃಷ್ಟಿ, ಸ್ಥಿತಿ, ಲಯ ಹಾಗೂ ಪ್ರೇರಣೆ, ನಿಯಮನ ಇವುಗಳನ್ನ ಪರಮಾತ್ಮ ನೀಡ್ತಾನೆ ಅಂತ. ಹುಟ್ಟುವ ಪದಾರ್ಥಗಳಿಗೆ ಪರಮಾತ್ಮ ಉದಯವನ್ನ ಕೊಡಬಹುದು. ಅನಾದಿಯಾದ ಪದಾರ್ಥಗಳಿಗೆ ಉದಯವನ್ನ ಕೊಡುವುದು ಹೇಗೆ ಅನ್ನುವುದಕ್ಕೆ ಬ್ರಹ್ಮಸೂತ್ರದ ದ್ವಿತೀಯಾಧ್ಯಾಯದ ತೃತೀಯ ಪಾದದಲ್ಲಿ ಹೇಳಿದ್ದಾರೆ, ಪರಾಧೀನ ವಿಶೇಷಾವಾಪ್ತಿ ಅಂತ. ಜೀವರು ಅನಾದಿ ಕಾಲದಿಂದ ಇದ್ದಾರೆ, ಇವರಿಗೆ ಉತ್ಪತ್ತಿ ಇಲ್ಲ. ಹಾಗಾದ್ರೆ ಇವರಿಗೆ ಉದಯವನ್ನ ದೇವರು ಕೊಡೋದು ಅಂದ್ರೆ ಇವರಿಗೆ ದೇಹ ಸಂಬಂಧವನ್ನ ಕೊಡ್ತಾನೆ. ಆಕಾಶ ಅನಾದಿ ಕಾಲದಿಂದ ಇದೆ, ಅದಕ್ಕೆ ಉತ್ಪತ್ತಿಯನ್ನ ಕೊಡೋದು ಅಂದ್ರೆ ಆಕಾಶಕ್ಕೆ ಮೂರ್ತ ಪದಾರ್ಥಗಳ ಸಂಬಂಧ ಆಗುವಂತೆ ಮಾಡ್ತಾನೆ. ಪ್ರಳಯ ಕಾಲದಲ್ಲಿ ಎಲ್ಲ ಮೂರ್ತ ಪದಾರ್ಥಗಳ ನಾಶವಾಗಿರುತ್ತದೆ. ಪುನಃ ಸೃಷ್ಟಿಕಾಲದಲ್ಲಿ ಮೂರ್ತ ಪದಾರ್ಥಗಳ ಸೃಷ್ಟಿ ಮಾಡಿದರೆ ಆಕಾಶಕ್ಕೆ ಮೂರ್ತ ಸಂಬಂಧ ಬಂದಾಗ ಆಯ್ತು. ಲಕ್ಷ್ಮೀದೇವಿ ಅನಾದಿ ಕಾಲದಿಂದ ಇದ್ದಾಳೆ, ಅವಳಲ್ಲಿ ಜಗತ್ತಿನ ಸೃಷ್ಟಿಯನ್ನ ಮಾಡಬೇಕೆಂಬ ಇಚ್ಛೆಯನ್ನ ಕೊಡ್ತಾನೆ, ಸಿಸೃಕ್ಷ. ಇದೇ ಒಂದು ಪರಾಧೀನ ವಿಶೇಷ. ಹೀಗೆ
ವಿಶ್ವೋದಯ, ಇಡೀ ಪ್ರಪಂಚಕ್ಕೂ ಒಂದಿಲ್ಲ ಒಂದು ತರಹದ ಉದಯವನ್ನ ಪರಮಾತ್ಮ ಕೊಡ್ತಾನೆ, ಸ್ಥಿತಿಯನ್ನ ಕೊಡ್ತಾನೆ, ಒಂದಿಲ್ಲ ಒಂದು ತರಹದ ಲಯವನ್ನ, ನಾಶವನ್ನ ಕೊಡ್ತಾನೆ. ದೇಹ ಸಂಬಂಧವೇ ಜೀವರಿಗೆ ಉತ್ಪತ್ತಿ ಆದ್ರೆ ದೇಹ ವಿಯೋಗವೇ ನಾಶ. ಮೂರ್ತ ಸಂಬಂಧ ಆಕಾಶದ ಉತ್ಪತ್ತಿ ಆದ್ರೆ ಮೂರ್ತ ಸಂಬಂಧ ಅಪಗಮವೇ ನಾಶ ಅನ್ನುವ ರೀತಿಯಲ್ಲಿ ಸಮಸ್ತ ಪ್ರಪಂಚಕ್ಕೆ ಸೃಷ್ಟಿ ಸ್ಥಿತಿ ಲಯಗಳನ್ನ ಪರಮಾತ್ಮ ನೀಡುತ್ತಾನೆ. ತತ್ವಾಭಿಮಾನಿ ದೇವತೆಗಳಲ್ಲಿದ್ದು ಅವರಿಗೆ ಪ್ರೇರಣೆ ಮಾಡಿ ಅವರ ದ್ವಾರ ಇನ್ನುಳಿದ ಜೀವರಾಶಿಗಳಿಗೆ, ಅವರ ಮನಸ್ಸು ಬುದ್ಧಿ ಇಂದ್ರಿಯಗಳಿಗೆ ಪರಮಾತ್ಮ ಪ್ರೇರಣೆಯನ್ನು ಮಾಡ್ತಾನೆ. ಆದ್ದರಿಂದ ಅದಕ್ಕೆ ಉನ್ನೀಯತಿ, ಉತ್ಕೃಷ್ಟವಾದ ನಿಯಮನ, ಉತ್ಕೃಷ್ಟರಾದ ತತ್ವಾಭಿಮಾನಿ ದೇವತೆಗಳಲ್ಲಿದ್ದು ತದ್ವಾರ ನಿಯಮನ, ಉತ್ಕೃಷ್ಟರಾದ ತತ್ವಾಭಿಮಾನಿ ದೇವತೆಗಳಿಗೂ ನಿಯಮನ, ಹೀಗೆ ಉನ್ನೀಯತೆಯನ್ನ ಮಾಡುತ್ತಾನೆ ಪರಮಾತ್ಮ. ಜ್ಞಾನಪ್ರದಾಯ, ಮುಖ್ಯವಾಗಿ ಈ ಗ್ರಂಥವನ್ನ ತತ್ವಜ್ಞಾನವನ್ನ ಪಡೆಯುವುದಕ್ಕೋಸ್ಕರ ಮಾಡಿದ್ದು. ಆದ್ದರಿಂದ ನಮ್ಮಲ್ಲಿ ಇದ್ದು ರಚನೆ ಮಾಡಿಸುವವನು, ಆ ಮೂಲ ಗ್ರಂಥವಾದ ಮಹಾಭಾರತವನ್ನ ರಚನೆ ಮಾಡಿ ಕೊಟ್ಟವನು ಕೂಡ ವೇದವ್ಯಾಸ ದೇವರೇ, ಪರಮಾತ್ಮನೇ ಆದದ್ದರಿಂದ ಆ ಭಗವಂತನೇ ನಮಗೂ ನಿಮಗೂ ಜ್ಞಾನವನ್ನು ವಿಶೇಷವಾಗಿ ಕರುಣಿಸಲಿ ಅಂತ ಜ್ಞಾನಪ್ರದಾಯ. ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ, ದೇವತೆಗಳಿಗೆ ಸುಖ, ಅಸುರರಿಗೆ ದುಃಖವನ್ನು ಕೊಡುವುದಕ್ಕೆ ಮುಖ್ಯ ಕಾರಣನಾದವನು ಪರಮಾತ್ಮ. ಅನಂತ ಕರ್ಮಗಳನ್ನ ಅವರು ಮಾಡಿರುತ್ತಾರೆ. ಆ ಕರ್ಮಗಳಿಗೆ ಆ ಕಾಲಕ್ಕೆ ತಕ್ಕಂತೆ ಫಲವನ್ನ ಪರಮಾತ್ಮ ಕೊಡ್ತಾ ಹೋಗ್ತಾನೆ. ವಿತತಾಯ ನಮೋ ನಮಸ್ತೆ. ವಿತತ ಅಂದ್ರೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ದೇಶತಃ ಕಾಲತಃ ಗುಣತಃ ಅಂತ. ಎಲ್ಲ ಪ್ರದೇಶಗಳಲ್ಲಿಯೂ ಪರಮಾತ್ಮ ಇದ್ದಾನೆ, ಎಲ್ಲ ಅವ್ಯಾಕೃತ ಆಕಾಶದಲ್ಲಿ ಪರಮಾತ್ಮ ಇದ್ದಾನೆ, ಜೊತೆಗೆ ಎಲ್ಲ ಕಾಲದಲ್ಲಿ ಪರಮಾತ್ಮ ಇದ್ದಾನೆ, ಮತ್ತು ಎಲ್ಲ ಗುಣಗಳಿಂದ ಪೂರ್ಣನಾಗಿ ಭಗವಂತ ಇದ್ದಾನೆ. ಹೀಗೆ ಮೂರು ತರಹದ ವ್ಯಾಪ್ತಿ. ವಿತತಾಯ, ಎಲ್ಲ ದೇಶಗಳಲ್ಲಿ, ಎಲ್ಲ ಕಾಲಗಳಲ್ಲಿ, ಎಲ್ಲ ಗುಣಗಳಿಂದ ಯುಕ್ತನಾಗಿ ಪರಮಾತ್ಮ ಇದ್ದಾನೆ ಎನ್ನುವ ದೃಷ್ಟಿಯಲ್ಲಿ ಅವನಿಗೆ ವಿತತ ವಿತತ ಎಂಬುದಾಗಿ ಹೇಳ್ತಾರೆ. ವಿತತಾಯ ನಮೋ ನಮಸ್ತೆ. ಹೀಗೆ ಆ ಭಗವಂತನಿಗೆ ನಮನಗಳನ್ನ ಮಾಡಿ ಮುಂದೆ ಶ್ರೀಮದಾಚಾರ್ಯರು ಆಸೀದುದಾರ ಗುಣವಾದಿ ಹಿರಪ್ರಮೇಯ ಇತ್ಯಾದಿಯಾಗಿ ಆ ಸೃಷ್ಟಿಯನ್ನ ನಿರೂಪಣೆ ಮಾಡ್ತಾರೆ. ಅಂತಹ ಸೃಷ್ಟಿಯನ್ನ ಚೆನ್ನಾಗಿ ತಿಳಿದರೇನೆ ನಮಗೆ ಸರಿಯಾದ ಜ್ಞಾನ ಬಂದು ಅದರಿಂದ ಅಪರೋಕ್ಷ ಜ್ಞಾನವಾಗಿ ಮೋಕ್ಷವಾಗುವುದಕ್ಕೆ ಸಾಧ್ಯ, ಇಲ್ಲದಿದ್ದರೆ ಇಲ್ಲ ಅಂತ ಶ್ರೀಮದಾಚಾರ್ಯರು ಇದೇ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸಿದ್ದಾರೆ. ಆದ್ದರಿಂದ ಎಲ್ಲ ಭಗವದ್ಭಕ್ತರು ಭಕ್ತಿ ಶ್ರದ್ಧೆಗಳಿಂದ ಈ ವಿಶೇಷಣಗಳ ಅರ್ಥವನ್ನ ತಿಳಿದುಕೊಂಡು ಅದನ್ನ ಅನುಸಂಧಾನ ಮಾಡ್ತಾ ನಿತ್ಯದಲ್ಲಿ ಮಂಗಲಾಚರಣೆ ಹೇಳಿ ಮುಂದಿನ ಪಾಠವನ್ನ ಚೆನ್ನಾಗಿ ಶ್ರವಣ ಮಾಡಿ ಅಧ್ಯಯನ ಮಾಡಬೇಕು. ಪಂಡಿತ ವೆಂಕಣ್ಣಾಚಾರ್ಯರು ಸುಮಧ್ವ ವಿಜಯದ ಪಾಠವನ್ನ ಹೇಳಿ ಮಂಗಲ ಮಾಡಿ ಮಹಾಭಾರತ ತಾತ್ಪರ್ಯ ನಿರ್ಣಯದ ಪ್ರಥಮಾಧ್ಯಾಯವನ್ನು ನಿಮಗೆಲ್ಲ ಶ್ಲೋಕಗಳನ್ನು ಹೇಳಿ ಇದೀಗ ಅದರ ಅರ್ಥವನ್ನ ನಿರೂಪಣೆ ಮಾಡುವಂತಹ, ಪ್ರವಚನ ಮಾಡುವ, ಪಾಠವನ್ನ ಹೇಳುವ ಸಂಕಲ್ಪವನ್ನು ಮಾಡಿ ಪ್ರಾರಂಭ ಮಾಡುತ್ತಾ ಇದ್ದಾರೆ. ಅದು ನಿರ್ವಿಘ್ನವಾಗಿ ನಡೆಯಲಿ. ಅವರಿಗೂ ನಿಮಗೂ ವೆಂಕಣ್ಣಾಚಾರ್ಯರಿಗೂ ಶ್ರವಣ ಮಾಡುವ ಎಲ್ಲ ಸದ್ಭಕ್ತರಿಗೂ ಯಾವ ವಿಘ್ನಗಳು ಬರದೇ ಇದ್ದಂತೆ ಆಯುರಾರೋಗ್ಯಾದಿಗಳನ್ನು ಕೊಟ್ಟು ಈ ಸಾಧನೆಯನ್ನು ನಿರಂತರವಾಗಿ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರು ಮಾಡಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಸ್ವಾಮಿ ರಾಮನಾಮ ಜಪವನ್ನು ಮಾಡಿಸ್ಬಿಟ್ರೆ ಈ ಸಲ ಒಟ್ಟಿ ಪಾಠ ಮೇಲೆ ಆಗಿದ್ದಿಲ್ಲ, ಇವತ್ತಿನ ಶುರು ಮಾಡ್ತಾರೆ. ರಾಮ 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 ಜಯ ಶ್ರೀರಾಮ್. ಇದೇ ರೀತಿ ನಿರಂತರವಾಗಿ ರಾಮನಾಮದ ಜಪವನ್ನು ಮಾಡಿ ಎಲ್ಲರೂ ರಾಮದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಸತ್ಯಾತ್ಮ ತೀರ್ಥ ಗುರು ಮಹಾರಾಜ ಕಿ ಜಯ.